ನಮಸ್ಕಾರಗಳು ಎಲ್ಲ ಕನ್ನಡಿಗರಿಗೆ. ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. USA ನಡೆಯುತ್ತಿರುವ T20 ವರ್ಲ್ಡ್ ಕಪ್ಪಿನ ಮೊದಲ ಪಂದ್ಯದಲ್ಲಿ ಇಂದು ಭಾರತವು ಐರ್ಲೆಂಡಿನ ವಿರುದ್ಧ ಗೆಲುವಿನ ಮುಖಾಂತರ ಶುಭಾರಂಭವನ್ನು ಮಾಡಿದೆ ಅಂತ ಹೇಳ್ಬೋದು. ಭಾರತವು ಈ ಪಂದ್ಯದಲ್ಲಿ ಐರ್ಲೆಂಡನ್ನು 8 ವಿಕೆಟ್ಗಳಿಂದ ಮಣಿಸಿದೆ ಅಂತ ಹೇಳ್ಬೋದು. ಇಲ್ಲಿ USA ಮೊದಲು ಟಾಸನ್ನು ಗೆದ್ದುಕೊಳ್ತಾರೆ. ರೋಹಿತ್ ಶರ್ಮಾ ಅವರು ಗೆದ್ದುಕೊಂಡು ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ. ಬ್ಯಾಟಿಂಗ್ಗೆ ಬಂದಿರತಕ್ಕಂತಹ ಕಂಪ್ನಿ ಐರ್ಲೆಂಡದ ಕಂಪ್ನಿಯವರು ಕೇವಲ 16 ಓವರುಗಳಲ್ಲಿ 96 ರನ್ಗಳಿಗೆ ತಮ್ಮೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಬಿಡ್ತಾರೆ. ಹಾಗೆ ನೋಡಿದರೆ ಒಂದು ಕಡೆ 96 ರನ್ಗಳು ಮಾರಬಾರ್ದು, ಆದರೆ ಕೊನೆಗೆ ಹೇಗೋ ಆ ರನ್ಗಳು ಬಂದುಬಿಟ್ಟು ಅಂತ ತಿಳ್ಕೊಂಡು ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣರು ಕೂಡ ಅಂತಂದರೆ ನಮ್ಮ ಬೌಲರ್ಸ್ಗಳಂತ ತಿಳ್ಕೊಂಡು ಕರಿಬೋದು. ಯಾಕಪ್ಪ ಅಂತಂದರೆ ಸ್ಟಾರ್ಟಿಂಗಲ್ಲಿ ವಿಕೆಟನ್ನು ತೆಗಿತಾರೆ, ಆದರೆ ಕೊನೆಗೆ ರನ್ಗಳನ್ನು ಬಿಟ್ಕೊಟ್ರು. ಇದ್ರ ಮುಖಾಂತರನೇ ಅವು 96 ರನ್ಗಳು ಆದವು ಅಂತ ಹೇಳ್ಕೊಂಡು ಹೇಳ್ಬೋದು. ಹಾಗೆ ನೋಡಿದರೆ ನಮ್ಮ ಒಂದು ತಂಡಕ್ಕೆ ಬರೋದಾಗಿದ್ದರೆ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೊದಲು ಬ್ಯಾಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐರ್ಲೆಂಡ್ ತಂಡದವರು ಆರಂಭ ಏನೋ ಅಷ್ಟೊಂದು ಉತ್ತಮವಾಗಿರಲಿಲ್ಲ. 7 ರನ್ಗೆ ಮೊದಲ ವಿಕೆಟನ್ನು ಕಳೆದುಕೊಳ್ತಾರೆ. ಸ್ಟಿರ್ಲಿಂಗ್ ಅವರ ಮೊದಲ ವಿಕೆಟನ್ನು ಬೀಳುತ್ತೆ, ಅದು ಹರ್ಷದೀಪ್ ಸಿಂಗ್ ಅವರು ವಿಕೆಟನ್ನು ಪಡೆದುಕೊಳ್ತಾರೆ. ಅದಾದ ನಂತರ 9ನೇ ರನ್ನಿಗೆ ಮತ್ತೆ 2ನೇ ವಿಕೆಟನ್ನು ಅದೇ ಓವರಲ್ಲಿ ಬಿದ್ದುಬಿಡುತ್ತೆ. ಮುಂದೆ 28 ರನ್ಗಳಿಗೆ 3ನೇ ವಿಕೆಟ್ ಆಗುತ್ತೆ. 36ಕ್ಕೆ 4 ಆಗಿಬಿಡುತ್ತೆ. 44ಕ್ಕೆ 5, 46ಕ್ಕೆ 6, 49ಕ್ಕೆ 7, 50ಕ್ಕೆ 8 ವಿಕೆಟ್ಗಳಾಗಿರ್ತವೆ. ಅಲ್ಲಿಂದ ಹೆಂಗೋ ಸುಧಾರಿಸ್ಕೊಂಡು 96 ರನ್ಗಳಿಗೆ ಇವರು ಬಂದು ತಲುಪ್ತಾರೆ. ಕೊನೆಗೆ ಸ್ವಲ್ಪ ರನ್ಗಳು ಬಿಟ್ಕೊಡ್ತಾರೆ ನಮ್ಮ ಬಾಲರ್ಸ್ಗಳು ಅಂತ ತಿಳ್ಕೊಂಡು ಹೇಳ್ಬೋದು. ಬಾಲಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದಾಗ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 35 ರನ್ಗಳನ್ನು ನೀಡಿ 2 ವಿಕೆಟನ್ನು ಪಡೆದುಕೊಳ್ತಾರೆ. ಹಾಗೆ ನೋಡಿದರೆ ಇವರು ಮೊದಲ 2 ಓವರ್ಗಳಲ್ಲಿ ರನ್ಗಳನ್ನು ಕೊಟ್ಟಿರೋದಿಲ್ಲ, ಆದರೆ ಯಾಕೋ ಇದೊಂದು ರೂಢಿ ಆಗಿಬಿಟ್ಟಿದೆ ಅವರಿಗೆ. ಹರ್ಷದೀಪ್ ಸಿಂಗ್ ಅವರಿಗೆ ಮೊದಲು 2 ಓವರ್ಗಳನ್ನು ಅತ್ಯುತ್ತಮವಾಗಿ ಬಾಲಿಂಗನ್ನು ಮಾಡ್ತಾರೆ, ಆದರೆ ಕೊನೆ 2 ಓವರ್ಗಳಲ್ಲಿ ರನ್ಗಳನ್ನು ಬಿಟ್ಟುಕೊಡ್ತಾರೆ, ಆದರೆ ವಿಕೆಟನ್ನು ಪಡೆದುಕೊಳ್ತಾರೆ ಇವರು. ಇನ್ನು ಇನ್ನೋರ್ವ ಮುಖ್ಯ ವ್ಯಕ್ತಿಯಪ್ಪ ಅಂತಂದರೆ ನಮ್ಮ ಸಿರಾಜ್ ಮಿಯಾ ಅವರು 3 ಓವರ್ಗಳಲ್ಲಿ 13 ರನ್ಗಳನ್ನು ನೀಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ಇದು ಕೂಡ ಒಂದು ಅತ್ಯುತ್ತಮ ಬಾಲಿಂಗ್ ಅಂತಲೇ ಹೇಳ್ಬೋದು. ಇದಾದ ನಂತರ ನಮ್ಮ ಭಾರತದ ಭರವಸೆಯ ಬಾಲರ್ ಜಸ್ಪ್ರೀತ್ ಬುಮ್ರಾ ಅವರು 3 ಓವರ್ಗಳಲ್ಲಿ 1 ಮಿಡನನ್ನು ಮಾಡಿ 6 ರನ್ಗಳಿಗೆ 2 ವಿಕೆಟನ್ನು ಪಡೆದಕ್ಕೆ ಎಷ್ಟು ಅದ್ಭುತವಾದ ಬೋಲ್ಡ್ಗಳನ್ನು ಮಾಡ್ತಾರೆ. ಮೆಚ್ಚಲೇಬೇಕು ಬಾಲರ್ನ, ಎಲ್ಲಿ ಹೋದರೂ ಕೂಡ ಅವರು ನಂಬರ್ 1 ಬಾಲರ್ ಅಂತ ನಾವು ಅನ್ಬೋದು. ಇನ್ನು ಅತ್ಯಂತ ಒಂದು ಚರ್ಚಿತವಾಗಿರ್ತಕ್ಕಂಥ ಒಂದು ಪ್ಲೇಯರಪ್ಪ ಅಂತಂದರೆ ಅದು ಹಾರ್ದಿಕ್ ಪಾಂಡ್ಯ ನೋಡ್ರಿ. ಹಾರ್ದಿಕ್ ಪಾಂಡ್ಯ ಅವರು 4 ಓವರ್ಗಳಲ್ಲಿ 20 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಇಲ್ಲಿ ಸ್ಟಾರ್ಟಿಂಗ್ ವಿಕೆಟ್ಗಳನ್ನು ಇವರು ಪಡೆದುಕೊಳ್ತಾರೆ. ನಾವು ಹಾಗೆ ನೋಡಿದರೆ IPL ಇವರಿಗೆ ಏನೇನೋ ಅಂದುಬಿಟ್ಟಿರ್ತಾರೆ, ಯಾಕೆ ಆಯ್ಕೆ ಮಾಡಿಕೊಂಡ್ರು T20 ವರ್ಲ್ಡ್ ಕಪ್ಗೆ, ಇವ್ರದ್ದು ಫಾರ್ಮ್ ಇಲ್ಲ, ಹಿಂಗೆ ಅಂತ ತಿಳ್ಕೊಂಡು ಹೇಳ್ತಾಯಿದ್ರು. ಆದರೆ ಅವೆಲ್ಲ ಇಲ್ಲಿ ದೂರ ಆಗಿ ಒಂದು ಅದ್ಭುತವಾದ ಬಾಲಿಂಗನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇಲ್ಲಿ ನಾವು ಹೇಳ್ಬೋದು. ಅದ್ರ ಜೊತೆಗೆ ಬಾಂಗ್ಲಾದೇಶ್ ವಿರುದ್ಧದ ಒಂದು ಅದೇನೋ ಅಭ್ಯಾಸ ಬಂದಿತ್ತು, ಅಲ್ಲಿ ಕೂಡ ಹ್ಯಾಟ್ರಿಕ್ 6ಗಳನ್ನು ಹೊಡೆಯೋದ್ರ ಮುಖಾಂತರ ಇವರು ಫಾರ್ಮ್ಗೆ ಬಂದಿದ್ದರು ಅಂತ ತಿಳ್ಕೊಂಡು ಹೇಳ್ಬೋದು. ಅದರೊಂದಿಗೆ ಅಕ್ಷರ್ ಪಟೇಲ್ ಇವರು ಕೂಡ 1 ಓವರಲ್ಲಿ 3 ರನ್ಗಳನ್ನು ನೀಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ರವೀಂದ್ರ ಜಡೇಜಾ ಅವರು 1 ಓವರಲ್ಲಿ 7 ರನ್ಗಳನ್ನು ನೀಡ್ತಾರೆ. ಇವರಿಗೆ ಯಾವುದೇ ವಿಕೆಟ್ಗಳನ್ನು ಬೀಳೋದಿಲ್ಲ. ಹಾಗೆ ನೋಡಿದರೆ ನಮ್ಮೆಲ್ಲ ಬಾಲರ್ಗಳು ಅತ್ಯುತ್ತಮವಾಗಿಯೇ ಮಾಡಿದ್ರು ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ USA ಪಿಚ್ಗಳು ಬಾಲರ್ ಸ್ನೇಹಿ ಪಿಚ್ಗಳಾಗಿರೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ ಇಲ್ಲಿ ಆಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಬಾಲ್ ನಿಂತು ಬರುತ್ತದೆ, ಆಡಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳ ಭರವಸೆಯ ನಾಯಕ ರೋಹಿತ್ ಶರ್ಮಾ ಅವರು 50ಯನ್ನು ಹೊಡಿತಾರೆ. ಏನೋ ಒಂದು ರಿಟೈರ್ಡ್ ಆಗ್ತಾರೆ, ಅವ್ರಿಗೇನೋ ಬೇನೆ ಆಗ್ತಂತೆ. 3 ಸಿಕ್ಸರ್ ಹೊಡಿತಾರೆ ನೋಡ್ರಿ, ಅದ್ಭುತವಾಗಿ ಫುಲ್ ಮುಖಾಂತರ 6. ಅವರು ತೆಳಗೆ ಆಡೋದೇ ಬೇಡ ಅಂತಾರೆ ಅವರು, ಯಾಕಂದರೆ ಬಾಲ್ ಓಡ್ತಾ ಇಲ್ಲ. ಬಾಲ್ ಮೇಲಿಂದ ಬಿತ್ತಪ್ಪ ಅಂತಂದರೆ ಎಲ್ಲಿ ಬೀಳ್ತದೆ ಅಲ್ಲೇ ನಿಂತ್ಕೊಂಡು ಬಿಡ್ತಕ್ಕಂಥ ಸಂದರ್ಭ ಬರ್ತಾ ಇರೋದ್ರಿಂದ ಅವರು ಬರೀ ಬಾಲ್ಗಳನ್ನು ಮೇಲಕ್ಕೆ ಓಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. 52 ರನ್ಗಳನ್ನು 37 ಎಸೆತಗಳಲ್ಲಿ 140 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಇನ್ನೊಂದು ಬಹಳ ಚರ್ಚಿತ ಆಗಿರ್ತಕ್ಕಂಥ ವಿಷಯಪ್ಪ ಅಂತಂದರೆ ಓಪನರ್ ಯಾರಾಗಿರ್ತಿದ್ರು ಅಂತ ತಿಳ್ಕೊಂಡು ಅದನ್ನು ಕೂಡ ಈ ಪಂದ್ಯದ ಮುಖಾಂತರ ತಿಳಿಸ್ಕೊಡ್ತು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರೇ ಓಪನರ್ ಆಗ್ತಾರೆ. ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರೇನು ಆಡೋದಿಲ್ಲ, 1 ರನ್ನನ್ನು ತೆಗಿತಾರೆ. ಇರಲಿ, ಅವರ ಅತ್ಯುತ್ತಮ ಇನ್ನಿಂಗ್ಸ್ ಪಾಕಿಸ್ತಾನ ವಿರುದ್ಧ ಬರಲಿ,
ಅದು ತುಂಬ ಚೆನ್ನಾಗಿನೇ ಇರುತ್ತದೆ. ಇನ್ನು ಸೆಕೆಂಡ್ 1 ಡೌನಲ್ಲಿ ಬಂದಿರತಕ್ಕಂಥ ರಿಷಬ್ ಪಂತ್ ಅವ್ರು ನೋಡ್ರಿ 26 ಎಸೆತಗಳಲ್ಲಿ 36 ರನ್, 2 ಸಿಕ್ಸ್ 3 ಬೌಂಡ್ರಿ ಹೊಡಿತಾರೆ. ಅವ್ರು ಹೊಡೆದ್ರೆ ಲಾಸ್ಟ್ 6 ಅಂತೂ ಅದು ಏನು ಕೀಪರ್ ತಲೆ ಮೇಲಿಂದ ಹೊಡೆದಾಳೆ ಬಾಲರ್ ಸಹಿತ ಶಾಕಾಗಿ ನೋಡ್ತಾನೆ, ಅಷ್ಟು ಅದ್ಭುತವಾಗಿ ಹೊಡೆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕೂಡ ಬರ್ತಾರೆ. ಇನ್ನೇನು ಮ್ಯಾಚ್ ಮುಗಿಕ್ಕೆ ಬಂದು ನಾನು ಒಂದು 6 ಹೊಡಿಬೇಕಂತ ತಿಳ್ಕೊಂಡಿರ್ತಾರೆ, ಆದರೆ ಕ್ಯಾಚ್ ಎದ್ದು ಬಿಡುತ್ತದೆ. ಅಂದ್ಕೊಂಡಂಗಲ್ಲ, ಈ ಪಿಚ್ ಇರೋದೇ ಬಹಳ ಅದ್ಭುತ. ಯಾರಲ್ಲಿ ಟೆಕ್ನಿಕ್ಸ್ಗಳಿದಾವೆ ನೋಡ್ರಿ, ಯಾವಾಗ ವಿರಾಟ್ ಕೊಹ್ಲಿ ಅವರು ಮುಂದೆ ಬಂದು ಹೊಡಿಬೇಕಂತಿರ್ತಾರೆ, ಅವ್ರು ಕ್ಯಾಚ್ ಔಟ್ ಆದರು. ಆದರೆ ರೋಹಿತ್ ಶರ್ಮಾ ಅವರು ನಿಂತಲೇ ಬಾಲ್ಗಳನ್ನ ತಮ್ಮ ಹತ್ರಕ್ಕೆ ಬಂದು ಅಲ್ಲಿಂದ ಹೊಡಿತಾರೆ ಅವರು. ಇದು ಬಹಳ ಅದ್ಭುತವಾಗಿತ್ತು. ನೀವು ಏನಾಗಬೇಕು, ನಿಂತಲ್ಲೇ ಶಾಟ್ಗಳನ್ನು ಬಾಲ್ ನಿಮ್ಮ ಹತ್ರ ಬರೋ ತನಕ ವೇಟ್ ಮಾಡಿ ಹೊಡೆದ್ರೆ ಮಾತ್ರ ರನ್ಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಆದರೆ ಬಾಲರ್ ತನಕ ನೀವು ಹೋದರೆ ಅಲ್ಲಿ ರನ್ ಬರೋಕ್ಕೆ ಆಗೋದಿಲ್ಲ ಅನ್ನೋದು ಈ ಮ್ಯಾಚಿನ ಮುಖಾಂತರ ನಮಗಿಲ್ಲಿ ಕಂಡುಕೊಳ್ತದೆ. ಹೀಗಾಗಿ ಇವತ್ತು ಇಂಡಿಯಾದವರು 96 ರನ್ಗಳನ್ನು ಕೇವಲ 12.2 ಓವರ್ಗಳಲ್ಲಿ ತೆಗೆಯೋದ್ರ ಮುಖಾಂತರ ವರ್ಲ್ಡ್ ಕಪ್ಪನ್ನು ಶುಭಾರಂಭವನ್ನು ಮಾಡ್ತಾರೆ. ಇದು ಅತ್ಯುತ್ತಮನೇ. ಯಾಕಪ್ಪ ಅಂತಂದರೆ ನಮ್ಮ ಎಲ್ಲ ಮ್ಯಾಚ್ಗಳು ನ್ಯೂಯಾರ್ಕಲ್ಲೇ ಇರೋದ್ರಿಂದ ಈ ಪಿಚ್ಚಲ್ಲಿ 3 ಮ್ಯಾಚ್ಗಳನ್ನ ಆಡ್ತಾ ಇದ್ದೀವಿ. ಹಾಗೆ ನೋಡಿದರೆ ಇದೇನು ವರ್ಲ್ಡ್ ಕಪ್ ಅಂತ ಅನ್ನೋದಕ್ಕಿಂತ ಒಂದು ಅಭ್ಯಾಸದ ಪಂದ್ಯಂತೆ ಅಂತ ತಿಳ್ಕೊಂಡು ಕರಿಬೋದು ನಾವು. ನಿಜವಾಗ್ಲೂ ಸ್ಟಾರ್ಟ್ ಆಗೋದು ನೋಡ್ರಿ ಮುಂದಿನ ಹಂತದಲ್ಲಿ ಇರ್ತಕ್ಕಂಥ ಟೀಮ್ಗಳೇನು ಬರ್ತಾವಲ್ಲ, ನ್ಯೂಜಿಲೆಂಡ್ ಬರುತ್ತೋ, ಇಂಗ್ಲೆಂಡ್ ಬರುತ್ತೋ, ಆಸ್ಟ್ರೇಲಿಯಾ, ಇಂತಹ ತಂಡಗಳ ಜೊತೆಗೆ ಆಡುವಾಗ ನಿಜವಾಗಿಯೂ ಕೂಡ ನಮ್ಮ ಬಾಲರ್ ಬ್ಯಾಟ್ಸ್ಮನ್ಗಳ ಒಂದು ಫಾರ್ಮಿನ ಬಗ್ಗೆ ಗುರುತಾಗಿಬಿಡುತ್ತೆ. ಹಾಗೆ ನೋಡಿದರೆ ಐರ್ಲೆಂಡ್ ವಿರುದ್ಧ ಭಾರತವು 8 ಪಂದ್ಯಗಳನ್ನು ಸತತವಾಗಿ ಗೆದ್ದುಕೊಳ್ಳೋದ್ರ ಮುಖಾಂತರ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಮ್ಯಾಚಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಕ್ಯಾಪ್ಟನ್ ಆಗಿರ್ತಕ್ಕಂತಹ ಹೆಟ್ಮ್ಯಾನ್ ರೋಹಿತ್ ಅವರು ಒಂದು ಪ್ರಮುಖ ಆಕರ್ಷಣೆ ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಪ್ಪ ಅಂತಂದರೆ ಮೊದಲ ಪಂದ್ಯದಲ್ಲಿ ಅವರು 50ಯನ್ನು ಬಾರಿಸೋದ್ರ ಮುಖಾಂತರ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ 2007ರಲ್ಲಿ 50ಯನ್ನು ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ರಾಬಿನ್ ಉತ್ತಪ್ಪ ಅವರು ಹೊಡಿತಾರೆ. ಆದ ನಂತರ ಸುರೇಶ್ ರೈನಾ ಅವರು ಹೊಡಿತಾರೆ. ಎಲ್ಲಿ ತನಕ ವಿರಾಟ್ ಕೊಹ್ಲಿ ಅವರು ಬಂದಿರೋದಿಲ್ಲ ಅಲ್ಲಿ ತನಕ ಬೇರೆ ಪ್ಲೇಯರ್ಗಳಿರ್ತಾರೆ. ಯಾವಾಗ ವಿರಾಟ್ ಕೊಹ್ಲಿಯವರ ಎಂಟ್ರಿ ಆಗುತ್ತೆ ಅಲ್ಲಿಂದ ಇಲ್ಲಿ ತನಕ ವಿರಾಟ್ ಕೊಹ್ಲಿಯವರೇ ಪ್ರತಿ ವರ್ಲ್ಡ್ ಕಪ್ಪಲ್ಲಿ ಕೂಡ ಅವ್ರದ್ದೇ ಮೊದಲ 50 ಇರ್ತಾಯಿತ್ತು. ಆದರೆ ಇವತ್ತಿನ ಈ ಪಂದ್ಯದ ವಿಶೇಷಪ್ಪ ಅಂತಂದರೆ ಮೊದಲನೇ ಬಾರಿಗೆ ರೋಹಿತ್ ಶರ್ಮಾ ಅವರು ಇದೊಂದು 50ಯನ್ನು ಹೊಡೋದ್ರ ಮುಖಾಂತರ ಇದೊಂದು ಹಿಸ್ಟ್ರಿಯನ್ನು ರೆಕಾರ್ಡ್ ಮಾಡಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಮ್ಯಾಚ್ನಲ್ಲಿ ರೋಹಿತ್ ಶರ್ಮಾ ಅವರು 50ಯನ್ನು ಹೊಡೆದ ತಕ್ಷಣ ಹರ್ಟ್ ಆಗ್ತಾರೆ. ಯಾಕಪ್ಪ ಅಂತಂದರೆ ಅವರಿಗೆ ಒಂದು ಕೈಗೆ ಇಲ್ಲಿ ಮೇಲ್ಗಡೆ ಏಟ್ ಆಗಿರೋದ್ರಿಂದ ಪೇನ್ ಆಗ್ತಾ ಇರೋದ್ರಿಂದ ಅವರು ರಿಟೈರ್ಮೆಂಟ್ ತೊಗೊಳ್ತಾರೆ, ಅಂದರೆ ಹೊರಗಡೆ ಹೋಗ್ತಾರೆ ಅವರು. ನಂಗೆ ಅನ್ನಿಸೋದು ಮಟ್ಟಿಗೆ ಅವ್ರದ್ದು ಅಷ್ಟೇನು ಒಂದು ಗಂಭೀರವಾಗಿರೋದಿಲ್ಲ ಅದು ಬೇಗನೆ ರಿಕವರಿ ಆಗಿ ಅವರು ಮುಂದಿನ ಮ್ಯಾಚನ್ನು ಆಡಲಿಕ್ಕೆ ಬರ್ತಾರೆ ಅನ್ನೋದು. ಯಾಕಂದರೆ ಪಾಕಿಸ್ತಾನ ವಿರುದ್ಧ ಅತ್ಯಂತ ಒಂದು ಮಹತ್ವವಾಗಿರ್ತಕ್ಕಂಥ ಪಂದ್ಯ ಇರೋದ್ರಿಂದ ಅವರಲ್ಲಿ ಬರ್ತಾರೆ ಆಡಲಿಕ್ಕೆ ಅನ್ನೋದು ನಮ್ಮೆಲ್ಲರ ಸಂತೋಷದ ಸಂಗತಿಯಾಗಿದೆ. ಹೀಗಾಗಿ T20 ವರ್ಲ್ಡ್ ಕಪ್ಪಿನ ಮೊದಲು ಸಾಕಷ್ಟು ಸಂಗತಿಗಳು ಚರ್ಚೆ ಆಗ್ತಾಯಿದ್ದು. ಯಾರು ಓಪನರ್ ಆಡ್ತಾಯಿದ್ರು, ಈ ಸಂಜು ಸ್ಯಾಮ್ಸನ್ ಆಡ್ತಿದ್ರೆ ಪಂತ್ ಅವರು ಆಡಿಸೋದಾ, ಅಥವಾ ಇನ್ನೋರ್ವ ಆಲ್ರೌಂಡರ್ ಆಗಿರ್ತಕ್ಕಂತಹ ಶುಭಮ್ ದುಬೆ ಅವ್ರನ್ನ ಆಡಿಸೋದು, ಅನೇಕ ಒಂದು ಪ್ರಶ್ನೆಗಳಿಗೆ ಉತ್ತರ ಈ ಮ್ಯಾಚಲ್ಲಿ ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಯಾರನ್ನು ಯಾವ ಪಂದ್ಯದಲ್ಲಿ ಯಾವ ರೀತಿ ಆಡಿಸ್ತಾ ಇದ್ದಾರೆ ಅನ್ನೋದು ಅದು ನಾಯಕರ ಮೇಲೆ ಬಿಟ್ಟಿದ್ದು. ಯಾವ್ಯಾವ ಪ್ಲೇಯರ್ಗಳನ್ನು ಆಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಯೋಜನೆಗಳನ್ನು ರೂಪಿಸಿದ್ದಾರೆ ಅಂತ ತಿಳ್ಕೊಂಡು ಹೇಳೋಣ. ಮತ್ತೊಮ್ಮೆ ನಮ್ಮ ಟೀಮ್ ಇಂಡಿಯಾದವರಿಗೆ ನಾವು ಶುಭಾಶಯಗಳನ್ನು ಹಾರಿಸುತ್ತಾ ಮುಂದಿನ ಎಲ್ಲ ಪಂದ್ಯಗಳನ್ನು ಗೆಲ್ಲಿ ಅಂತ ನಾವು ಹಾರೈಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.